ಮಾಡ್ತಾರೆ, ಪ್ರತ್ಯೇಕವಾಗೇ ಮಾಡ್ತಾರೆ. ಈಗ ನಾವು ಡೆಲ್ಲಿಗೆ ಹೋದಾಗ ಒಂದೊಂದು ಸಾರಿ ನಾವು ಪ್ರತ್ಯೇಕವಾಗಿ ಮಾಡ್ತೀವಿ, ನಾವೆಲ್ಲರೂ ಹಂಗೆ ಮಾಡ್ತೀವಿ. ಇಲ್ಲ, ಯಾರನ್ನು ಕರೆದಂಗಿಲ್ಲ, ಸಚಿವರನ್ನ ಕರೆದಂಗಿಲ್ಲ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನು ಮಾತ್ರ ಕರೆದಿದ್ದಾರೆ. ಇಲ್ಲ, ಅವ್ರ ಮನೆ ಅವ್ರನ್ನ ಸರ್ ಮಾಡ್ಕೊಳ್ಳಿ. ಅವ್ರು ಮೊದಲು ನಮಗೆಲ್ಲ ಬುದ್ಧಿ ಹೇಳ್ತಾರಲ್ಲ, ಅವ್ರ ಮನೆ ಸರ್ ಮಾಡ್ಕೊಳ್ಳಿ. ನಾವು ಅವರ ಪಕ್ಷದ ವಿಚಾರವಾಗಿ ನಾವೇನು ಮಾತಾಡಕ್ಕೆ ಹೋಗೋದಿಲ್ಲ. ಅವರು ಹೊಡೆದ ಮನೇನೋ 4 ಬಾಗ್ಲು 5 ಬಾಗ್ಲು ಎಲ್ಲ ಹೇಳ್ತಾರಲ್ಲ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅದು ಅಲ್ಲ, ನಾವು ನೋಡಿ, ಯಾರು ಬಾಂಗ್ಲಾದೇಶಿಗರು ಅಂತೇಳಿ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬರ್ತಾರೆ ಅವರನ್ನ ಗುರುತಿಸ್ತೇವೆ. ಅವ್ರ ಹತ್ರ ಯಾವುದು ವ್ಯಾಲ್ಯೂಡ್ ಡಾಕ್ಯುಮೆಂಟು, ಪಾಸ್ಪೋರ್ಟು, ವೀಸಾ ಇವೆಲ್ಲ ಇಲ್ಲದೆ ಹೋದರೆ ಅವರನ್ನು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಡಿಟೆನ್ಷನ್ ಸೆಂಟ್ರಿಗೆ ಕಳಿಸ್ತೀವಿ. ಡಿಟೆನ್ಷನ್ ಸೆಂಟ್ರಿಗೆ ಕಳಿಸಿದ ಮೇಲೆ ಅವರ ಬಾಂಗ್ಲಾದೇಶದ ಹೈಕಮಿಷನ್ಗೋ ಅಂಬಾಸಿಡರ್ಗೋ ತಿಳಿಸ್ತೀವಿ, ಈ ಥರ ನಿಮ್ಮ ದೇಶದ ಪ್ರಜೆಗಳು ಈ ರೀತಿ ನಾವು ಅರೆಸ್ಟ್ ಮಾಡಿದ್ದೀವಿ, ಅವರನ್ನು ಡಿಪೋರ್ಟ್ ಮಾಡಬೇಕು, ನೀವು ಪರ್ಮಿಷನ್ ಕೊಡಬೇಕು ಅಂತೇಳಿ ಅವ್ರಿಗೆ ಕೇಳ್ತೀವಿ. ಅವರು ಇದು ನಿರಂತರವಾಗಿ ನಡೀತಾ ಇರುತ್ತೆ, ಡೈಲಿ ಬೇಸಿಸ್ ಇವೆಲ್ಲ ನಡೀತಾ ಇರ್ತದೆ. ಪರಿಣಾಮಕಾರಿಯಾಗಿ ಆಕ್ಷನ್ ಆಗ್ತಾ ಇಲ್ಲ. ಆಕ್ಷನ್ ಅಂದರೆ ನಾವು ಅವ್ರನ್ನೇನು ಹೊಡೆದು ಇಲ್ಲಿ ಬಡ್ದು ಅದನ್ನು ಅಥವಾ ಕೇಸ್ ಬುಕ್ ಮಾಡಿ ಅವ್ರನ್ನ ರಿಟೈನ್ ಮಾಡಿ ಜೈಲಿಗೆ ಹಾಕೋಕ್ಕಾಗೋದಿಲ್ಲ. ಅವ್ರನ್ನ ಡಿಟೆನ್ಷನ್ ಸೆಂಟರ್ನಲ್ಲಿ ಇಟ್ಕೊಂಡು ವಾಪಸ್ ಕಳಿಸ್ಬೋದು ಅಷ್ಟೇ. ಮಾಜಿ ಕಮಿಷನರ್ ಭಾಸ್ಕರ್ ರಾವ್ ಹೇಳಿದ್ದಾರೆ, ತುಂಬಾ ದಿನಗಳಿಂದ ಇದೆ, ಇದು ರಾಜಕೀಯ ವ್ಯವಸ್ಥೆ ಇದೆ, ಹಾಗಾಗಿ ಯಾರಿಗೂ ಕೂಡ ಇಲ್ಲಿಂದ ಕಳ್ಸಕ್ಕೆ ಸಾಧ್ಯನೇ ಆಗಲ್ಲ ಅವ್ರನ್ನ. ಅದೇ ಅವ್ರಿದ್ದಾಗ ಆಗಿರ್ಲಿಲ್ಲ, ಈಗ ಮಾಡ್ತಾ ಇದ್ದೀವಿ ಸರ್. ಇವತ್ತು ನಾಳೆ ಅವ್ರ ಕಮಿಷನರ್ ಇದ್ದಾಗ ಮಾಡೋಕ್ಕಾಗಿರ್ಲಿಲ್ಲ ಅಂತ ಒಪ್ಕೊಂಡಂಗಾಯ್ತಲ್ಲ ಅವರು, ಅದಕ್ಕೆ ಈಗ ಮಾಡ್ತಾ ಇದ್ದೀವಿ. ನೋಡಿ, ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಯನ್ನ ಬಹಳ ಕಠಿಣವಾಗಿ ನಾವು ಮಾಡ್ತಾ ಇದ್ದೇವೆ. ಯಾವುದೇ ಕಾನೂನಿಗೆ ವಿರುದ್ಧವಾಗಿ ಯಾರೇ ಇರಲಿ ಅವ್ರನ್ನ ನಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಅದರಿಂದ ಯಾರು ನೀವು ಹೇಳಿದವ್ರ ಹೆಸರುಗಳೆಲ್ಲ ಅವೆಲ್ಲ ಬರ್ತಾ ಇರ್ತಾವೆ, ದಿನನಿತ್ಯ ಬರ್ತಾ ಇರ್ತಾವೆ, ಹೋಗ್ತಾ ಇರ್ತವೆ. ಸರ್, ರಾಜ್ಯ ಬಿಜೆಪಿ ನಾಯಕರು ಇವತ್ತು ನಾಳೆ ನೆರೆಪೀಡಿತ ಪ್ರದೇಶಗಳಿಗೆ ಹೋಗ್ತಾ ಇದ್ದಾರೆ ಸರ್. ಅಲ್ಲ, ಆ ಕೆಲಸ ಅವರು ಇನ್ನೂ ಮೊದಲೇ ಮಾಡಬೇಕಾಗಿತ್ತು, ಈಗ ಪ್ರಾರಂಭ ಮಾಡಿದ್ದಾರೆ ಅವರು. ಯಾಕೆಂದರೆ ಈಗ ಪಾದಯಾತ್ರೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಅವರು ಈ ಯಾತ್ರೆನೂ ಒಂದು ಮುಗಿಸ್ಬಿಡೋಣ ಅಂತ ಹೊರಟಂಗೆ ಕಾಣಿಸುತ್ತೆ. ಸರ್, ಈಗ ನೀವು ಸರ್ಕಾರದವರು ಅಂದರೆ ನೀವು ಕೂಡ ಆ ಥರ ಪ್ರದೇಶಗಳಿಗೆ ಭೇಟಿ ನೀಡಿ ತಂಡ ರಚನೆ ಮಾಡಬೇಕಿತ್ತು, ಅವ್ರು ಮಾಡ್ತಾ ಇದ್ದಾರೆ, ನೀವೇನಾದರೂ ಮಾಡೋದು? ಅವ್ರಿಗೇನು ಗೊತ್ತ್ರಿ, ನಿಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ನಾವು ಜಿಲ್ಲಾವಾರು ಎಲ್ಲ ಎಲ್ಲೆಲ್ಲಿ ಪ್ರವಾಹ ಆಗ್ತಾ ಇದೆ, ಜಿಲ್ಲಾ ಮಂತ್ರಿಗಳಿಲ್ವಾ? ಜಿಲ್ಲಾ ಮಂತ್ರಿಗಳು ಇದ್ದಾರೆ, ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನಾವು ಬೇರೆ ಅವರು ಹೋಗ್ಬೇಕಷ್ಟೇ. ನಾವು ಆಗಲೇ ಅಲ್ಲೇ ಇದ್ದೀವಲ್ಲ. ನಾವು ಪ್ರತಿ ಜಿಲ್ಲಾ ಮಂತ್ರಿಗಳಿಗೆ ಕ್ಯಾಬಿನೆಟ್ಟಲ್ಲಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಅವರು ಎಲ್ಲ ಅವ್ರವ್ರ ಜಿಲ್ಲೆನಲ್ಲಿ ಎಲ್ಲೆಲ್ಲಿ ಪ್ರವಾಹ ಆಗ್ತದೆ ಅಲ್ಲೇ ಕ್ಯಾಂಪ್ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು, ರೆವಿನ್ಯೂ ಮಿನಿಸ್ಟ್ರು ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಡ್ತಿದ್ದಾರೆ, ಸೂಕ್ತವಾದ ಆದೇಶಗಳು ಕೊಡ್ತಿದ್ದಾರೆ, ಪರಿಹಾರ ಕೊಡ್ತಿದ್ದಾರೆ. ಸರ್ಕಾರ ಇದನ್ನು ನಿರಂತರವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ ಈ ಪ್ರವಾಹದ ಸಂದರ್ಭದಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.